ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಸೊ ಈ ಆಸ್ತಿ ಅಥವಾ ಡಿಜಿಟಲ್ ಖಾತಾ ರಿಲೇಟೆಡ್ ಇನ್ನೊಂದು ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು 3 ವಿಡಿಯೋ ಮಾಡಿದ್ದೆ. ಸರ್ಕ್ಯುಲರ್ ಏನಿದೆ, ಫಾರ್ಮ್ 3, ಫಾರ್ಮ್ 3A, 2A ಯಾರಿಗೆ ಕೊಡ್ತಾರೆ, ಈ ಖಾತಾ ಅಭಿಯಾನ ಏನಿದೆ ಅಂತ, ಅಂಡ್ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು, ಏನ್ ಡೀಟೇಲ್ಸ್ ಅದರಲ್ಲಿ ಫಿಲ್ ಮಾಡಬೇಕು. ಸೊ ಈ 3 ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ. ಓಕೆ, ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ SOP ಪ್ರಾಮಾಣಿತ ಕಾರ್ಯವಿಧಾನ ಅಂತ ಒಂದು ಸರ್ಕ್ಯುಲರ್ ಅಥವಾ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಏನೇನ್ ಪಾಯಿಂಟ್ಸ್ ಇದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಒಂದು ಲಾಸ್ಟ್ ವಿಡಿಯೋ ಮಾಡಿದ್ದೆ, ಅಪ್ಲಿಕೇಶನ್ ಫಾರ್ಮ್ ಯಾವ ತರ ಡೌನ್ಲೋಡ್ ಮಾಡಬೇಕು ಅಂಡ್ ಅದರಲ್ಲಿ ಏನ್ ಡೀಟೇಲ್ಸ್ ಫಿಲ್ ಮಾಡಬೇಕು ಅಂತ. ಸೊ ಈ ವಿಡಿಯೋನಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಸೊ ಅದು ಕರೆಕ್ಷನ್ಸ್ ಮಾಡ್ತೀನಿ ಈಗ. ಓಕೆ, ಸೊ ಏನ್ ಹೇಳಿದ್ದೆ ಇಲ್ಲಿ ಒಂದು 14 ಪಾಯಿಂಟ್ ನಲ್ಲಿ ನಾನು ಅಂತಂದ್ರೆ ಈ ತರ ಫ್ಲೋರ್ ನಂಬರ್ ಹಾಕಬೇಕು 1, 2 ಅಂತ, ರೈಟ್. ಸೊ ಆಕ್ಚುಲಿ ಇದು ತಪ್ಪಿದೆ. ಓಕೆ, ಸೊ ಯಾಕೆ ತಪ್ಪಿದೆ, ಏನ್ ಮಿಸ್ಟೇಕ್ ಆಗಿದೆ ಅಂತಂದ್ರೆ ಇಲ್ಲಿ ನಳದ ಸಂಖ್ಯೆ ಅಂತ ಕೇಳಿದ್ದಾರೆ. ಆಕ್ಚುಲಿ ನಾನು ನೆಲದ ಸಂಖ್ಯೆ ಅಂತ ಹೇಳ್ಬಿಟ್ಟೆ. ಓಕೆ, ಸೊ ಅದು ನನ್ನ ಮಿಸ್ಟೇಕ್ ಇದೆ. ಆಕ್ಚುಲಿ ಇದು ನಳದ ಸಂಖ್ಯೆ. ಏನು ನಳದ ಸಂಖ್ಯೆ ಅಂತಂದ್ರೆ, ಈಗ ಮನೆ ಇದೆ, ರೈಟ್. ಸೊ ಮನೆಗೆ ನಾವು ಒಂದು ನಳ ಅಥವಾ ಒಂದು ವಾಟರ್ ಕನೆಕ್ಷನ್ ತಗೋತೀವಿ ಮುನ್ಸಿಪಲ್ ಫೆಸಿಲಿಟಿದಿಂದ, ರೈಟ್. ಸೊ ಈ ತರ ನಿಮ್ದು ಮನೆಗೆ ವಾಟರ್ ಕನೆಕ್ಷನ್ ಇದೆ ಮುನ್ಸಿಪಲ್ ಫೆಸಿಲಿಟಿದಿಂದ ಅಂತಂದ್ರೆ ಒಂದು ವಾಟರ್ ಕನೆಕ್ಷನ್ ನಂಬರ್ ಅಂತ ಇರುತ್ತೆ, ರೈಟ್. ಸೊ ಅದು ನಂಬರ್, ಅದು ಅಕೌಂಟ್ ID ಇರಬಹುದು, ನಂಬರ್ ಇರಬಹುದು. ಅದು ನಂಬರ್ ಏನಿದೆಯಲ್ಲ ಅದು ಇಲ್ಲಿ ನಳದ ಸಂಖ್ಯೆನಲ್ಲಿ ಇದೇನ್ ಬಾಕ್ಸ್ ಇದೆಯಲ್ಲ ಇಲ್ಲಿ ಅದು ಎಂಟರ್ ಮಾಡಬೇಕು, ರೈಟ್. ಸೊ ಇದು ಮಿಸ್ಟೇಕ್ ಮಾಡಿದ್ದೆ. ಸೊ ಇದು ವಾಟರ್ ಕನೆಕ್ಷನ್ ನಂಬರ್ ಅಂತ ಅನ್ಬೋದು. ಸೊ ಒಂದಿದ್ರೆ ಒಂದ್ ಎಂಟರ್ ಮಾಡಿ ನಂಬರು, ಎರಡಿದ್ರೆ 2 ನಂಬರ್ ಎಂಟರ್ ಮಾಡಬೇಕು. ಓಕೆ, ಸೊ ಇದು ಕರೆಕ್ಷನ್. ಸೊ ಈಗ ನೆಕ್ಸ್ಟ್ SOP ಏನೇನ್ ಪಾಯಿಂಟ್ಸ್ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಇದು ಎಲ್ಲಿಂದ ಡೌನ್ಲೋಡ್ ಮಾಡಬಹುದು ಇದು SOP? ಸೊ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮಗೆ ವೆಬ್ಸೈಟ್ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಬನ್ನಿ, ಇಲ್ಲಿ ಈ ಖಾತಾ ಅಭಿಯಾನ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲಾ PDF ಕೂಡ ನೀವು ಡೌನ್ಲೋಡ್ ಮಾಡಬಹುದು. ಸೊ SOP ಎಲ್ಲಿದೆ ಇಲ್ಲಿ ನೋಡಿ, 5th ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ಗಿವಿಂಗ್ ಈ ಖಾತಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು PDF ಓದಬಹುದು. ಸೊ ಈಗ PDF ನಲ್ಲಿ ಏನೇನಿದೆ, ಸೊ ಇಲ್ಲಿ ನೋಡಿ, ನೀವು ನೋಡಬಹುದು. ಈ ಆಸ್ತಿ ತಂತ್ರಾಂಶದ ಮೂಲಕ ಈ ಖಾತಾ ನೀಡುವ ಪ್ರಾಮಾಣಿತ ಕಾರ್ಯವಿಧಾನ. ಸೊ ಏನೇನ್ ಪಾಯಿಂಟ್ಸ್ ಇದೆ, SOP ಯಾವ ತರ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ನೋಡಿ, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈ ಖಾತಾ ಪಡೆಯಲು ಬಾಕಿ ಇರುವ ಎಲ್ಲಾ ಆಸ್ತಿಗಳಿಗೆ 3 ತಿಂಗಳಾಗಿ. ಸೊ ಬೇಸಿಕಲಿ ಯಾವ್ಯಾವ ಈ ಆಸ್ತಿ ಖಾತಾ ನಾವು ಕೊಟ್ಟಿಲ್ಲ, ಯಾವ ಆಸ್ತಿಗಳಿಗೆ ಈ ಆಸ್ತಿ ಡಿಜಿಟಲ್ ಖಾತಾ ಇಲ್ಲ ಅಂತಂದ್ರ, ಸೊ ಪೆಂಡಿಂಗ್ ಇದೆ ಅವರಿಗೆ ಅಂತಂದ್ರೆ 3 ತಿಂಗಳು ಟೈಮ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ 3 ತಿಂಗಳ ಒಳಗಡೆ ಇದು ಕಂಪ್ಲೀಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟ್, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತಾ ನೀಡಲು ಬಾಕಿ ಇರುವ ಆಸ್ತಿಗಳು ಗುರುತಿಸು. ಸೊ ಬೇಸಿಕಲಿ ಯಾವ್ಯಾವ ಪೆಂಡಿಂಗ್ ಇದೆ, ಡಿಜಿಟಲ್ ಖಾತಾ ಕೊಟ್ಟಿಲ್ಲ, ಆ ತರ ಪ್ರಾಪರ್ಟೀಸ್ಗೆ ಐಡೆಂಟಿಫೈ ಮಾಡಬೇಕು. ಸೊ ಅವ್ರದ್ದು ಪ್ರಾಪರ್ಟಿ ಓನರ್ಸ್ ಏನಿರ್ತಾರೆ ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕು. ಏನು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಡಿಜಿಟಲ್ ಖಾತಾ ಮಾಡಿಸ್ಕೋಬೇಕು ಅಂತಂದ್ರೆ ಇವು ಡಾಕ್ಯುಮೆಂಟ್ಸ್ ಬೇಕು ಅಂತ ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಫಸ್ಟ್ ಪಾಯಿಂಟ್ ನಲ್ಲಿ ಹೇಳಿದ್ದಾರೆ, ರೈಟ್. ಸೆಕೆಂಡ್ ಪಾಯಿಂಟ್, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತಾ ಪಡೆಯಲು ಮಾಹಿತಿ ನೀಡುವ ಸಲುವಾಗಿ ಸಹಾಯವಾಣಿ. ಸೊ ಡಿಜಿಟಲ್ ಖಾತಾ ರಿಲೇಟೆಡ್ ಇನ್ಫಾರ್ಮೇಶನ್ ಏನಿದೆಲ್ಲ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಥವಾ ಯಾವ ತರ ರೀತಿ ಮಾಡಿಸ್ಕೋಬೇಕು ಅಂತ ಒಂದು ಮೊಬೈಲ್ ನಂಬರ್ ನೀವು ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಅಂತ ಕೊಡಬೇಕು ಅಂತ ಹೇಳಿದ್ದಾರೆ. ಅಂಡ್ ಹೆಲ್ಪ್ ಲೈನ್ ನಂಬರ್ ಅಥವಾ ಯಾರು ಕಸ್ಟಮರ್ ಕೇರ್ ಅಂತ ಕೊಡ್ತಾರಲ್ಲ ಅಥವಾ ಯಾರು ಇನ್ಫಾರ್ಮೇಶನ್ ಕೊಡ್ತಾರಲ್ಲ ಅವ್ರ ಹತ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರಬೇಕು ಈ ಆಸ್ತಿ ರಿಲೇಟೆಡ್. ಓಕೆ, ಸೊ ದಟ್ ಅವ್ರಿಗೆ ಕರೆಕ್ಟ್ ಆಗಿ ಅವರು ಜನರಲ್ ಪಬ್ಲಿಕ್ಕಿಗೆ ಯಾರು ಕಾಲ್ ಮಾಡ್ತಾರೆ ಹೆಲ್ಪ್ ಲೈನ್ ನಂಬರಿಗೆ ಅವರಿಗೆ ಎಲ್ಲ ಸಂಪೂರ್ಣವಾಗಿ ಇನ್ಫಾರ್ಮೇಶನ್ ಕೊಡಬೇಕು ಅಂತ. ಅದೇ ರೀತಿ ವಾಟ್ಸ್ಆಪ್ ನಂಬರ್ ಕೂಡ ಇಲ್ಲಿ ಅಥವಾ ಮೊಬೈಲ್ ನಂಬರ್ ಅಂಡ್ ಅಲಾಂಗ್ ವಿತ್ ದ ವಾಟ್ಸ್ಆಪ್ ನಂಬರ್ ಎರಡೂ ಕೂಡ ಇಲ್ಲಿ ಪ್ರಾಪರ್ ಆಗಿ ಡಿಸ್ಪ್ಲೇ ಮಾಡಬೇಕು ನೋಟಿಸ್ ಬೋರ್ಡ್ ನಲ್ಲಿ ಅಥವಾ ಇಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ರೈಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಈ ಖಾತಾ ಅಭಿಯಾನದ ಕುರಿತು ಪ್ರಚಾರ ಮಾಡಲು ನಗರ ಸ್ಥಳೀಯ ಸಂಸ್ಥೆಗಳ ವಾಹನದಲ್ಲಿ ಮುದ್ರಿತ ಧ್ವನಿ. ಸೊ ಬೇಸಿಕಲಿ ಈ ಖಾತಾ ಅಭಿಯಾನ ರಿಲೇಟೆಡ್, ಡಿಜಿಟಲ್ ಖಾತಾ, ಈ ಆಸ್ತಿ ಖಾತಾ ರಿಲೇಟೆಡ್ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಏನ್ ಗಾಡಿ ಇರುತ್ತೆ, ವೆಹಿಕಲ್ ಇರುತ್ತೆ ಅಲ್ಲ, ಈಗ ಮುಂಜಾನೆ ಕಸ ಅಥವಾ ಈಗ ಕಚರ ಎತ್ಕೊಲಿಕ್ಕೆ ಬರ್ತಾರಲ್ಲ ಗಾಡಿ, ಸೊ ಆ ತರ ಅಲ್ಲಿ ಸೌಂಡ್ ಕೇಳುತ್ತೆ, ಸಾಂಗ್ ಕೇಳುತ್ತೆ, ರೈಟ್. ಸೊ ಅದೇ ರೀತಿ ಇಲ್ಲಿ ಕೂಡ ಆಡಿಯೋ ಮುಖಾಂತರ ಎಲ್ಲಾ ಗಾಡಿಗಳಿಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು, ಪಬ್ಲಿಸಿಟಿ ಮಾಡಬೇಕು. ಸೊ ಈ ತರ ಒಂದು ಪಾಯಿಂಟ್ ಕೂಡ ಹೇಳಿದ್ದಾರೆ. ಸೊ ದಟ್ ಎಲ್ಲ ಪಬ್ಲಿಕ್ಕಿಗೆ ಇದು ಗೊತ್ತಾಗಬೇಕು, ಈ ಖಾತಾ ಅಭಿಯಾನ ಮಾಡ್ತಾ ಇದ್ದೀವಿ, ಡಿಜಿಟಲ್ ಖಾತಾ ಎಲ್ಲರಿಗೆ ಸಿಗುತ್ತೆ, ಎಲ್ಲರೂ ಮಾಡ್ಕೋಬೇಕು ಅಂತ, ರೈಟ್. ಸೊ ಇದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಗಾಡಿಗೆ ಒಂದು ಆಡಿಯೋ ಮುಖಾಂತರ ಪಬ್ಲಿಸಿಟಿ ಮಾಡಿ ಅಂತ ಒಂದು ಥರ್ಡ್ ಪಾಯಿಂಟ್ ಹೇಳಿದ್ದಾರೆ. ಓಕೆ,
ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಈಗ ಈ ಖಾತಾ ಅಭಿಯಾನ ಅಥವಾ ಡಿಜಿಟಲ್ ಖಾತಾ ರಿಲೇಟೆಡ್ ನಿಮ್ಮ ಹತ್ರ ಯಾವ್ಯಾವ ಮೊಬೈಲ್ ನಂಬರ್ ಆಲ್ರೆಡಿ ಅವೈಲೇಬಲ್ ಇದೆಲ್ಲ ಅವರಿಗೆ ಒಂದು ಜನರಲ್ ನಾರ್ಮಲ್ ಮೆಸೇಜ್ ಕಳಿಸಿ, ಈ ತರ ನಾವು ಒಂದು ಅಭಿಯಾನ ಮಾಡ್ತಾ ಇದ್ದೀವಿ, ಸೊ ದಟ್ ನೀವು ಕೂಡ ಡಿಜಿಟಲ್ ಖಾತಾ ಮಾಡಿಸ್ಕೋಬೇಕು ನಿಮ್ಮ ಹತ್ರ ಇಲ್ಲ ಅಂತಂದ್ರೆ. ಸೊ ಇದು ಜನರಲ್ ಮೆಸೇಜ್ ಒಂದು ಕಳಿಸಿ, ಅಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಲ್ಲ, ಸೊ ಅದು ಕೂಡ ಇಲ್ಲಿ ಒಂದು ಡಿಸ್ಪ್ಲೇ ಮಾಡಿ, ಈ ತರ ಅಡ್ವರ್ಟೈಸ್ ಅಥವಾ ಈ ತರ ಒಂದು ಬ್ಯಾನರ್ ಮಾಡಿಬಿಟ್ಟು ಡಿಸ್ಪ್ಲೇ ಮಾಡಬೇಕು, ಎಲ್ಲ ಜನರಲ್ ಪಬ್ಲಿಕ್ ಗೊತ್ತಾಗಬೇಕು. ಸೊ ಬಹಳಷ್ಟು ಜಾಗದಲ್ಲಿ ಈ ತರ ಮಾಡ್ತಾ ಇದ್ದಾರೆ, ಈ ಖಾತಾ ಕ್ಯಾಂಪೇನ್, ಸಿಂಪಲ್ ಮೆಥಡ್ಸ್ ಟು ಗೆಟ್ ಈ ಖಾತಾ, ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಅಂತ. ಸೊ ಈ ತರ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಓಕೆ, ಅಂಡ್ ಎ ರಿಜಿಸ್ಟರ್ ನಲ್ಲಿ ಅಥರೈಸ್ ಪ್ರಾಪರ್ಟೀಸ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಇಲ್ಲಿ ಲಿಸ್ಟ್ ಹೇಳಿದ್ದಾರೆ. ಸೊ ಇದು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ರೀತಿ ಬಿ ರಿಜಿಸ್ಟರ್ ನಲ್ಲಿ ಅನ್ಅಥರೈಸ್ ಪ್ರಾಪರ್ಟೀಸ್ಗೆ ಡಿಜಿಟಲ್ ಖಾತಾ ಮಾಡಿಸ್ಕೋಬೇಕು ಅಂತಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಇದು ಕೂಡ ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದಾರೆ. ಇದೇ ಸೇಮ್ ಪಾಯಿಂಟ್ಸ್ ನಾನು ಲಾಸ್ಟ್ ವಿಡಿಯೋನಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ರಿಪೀಟ್ ಆಗುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಅಂಡ್ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಫಾರ್ಮ್ 3, 3A, 2A ಅಂತ, ರೈಟ್. ಸೊ ಇದು ಕೂಡ ನಿಮಗೆ ನೋಡ್ಬೋದು. ಸೊ ನೆಕ್ಸ್ಟ್ 6th, 7th, 8th ಪಾಯಿಂಟ್ ಏನಿದೆಯಲ್ಲ, ಇದು ಕೂಡ ನಾನು ಸೇಮ್ ಪಾಯಿಂಟ್ಸ್ ಇದೆ ಲಾಸ್ಟ್ ವಿಡಿಯೋನಲ್ಲಿ, ಸೊ ದಟ್ ರಿಪೀಟ್ ಆಗುತ್ತೆ, ಇದು ಕೂಡ ನಾನು ಸ್ಕಿಪ್ ಮಾಡ್ತೀನಿ. ಈಗ 9th ಪಾಯಿಂಟ್, ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳ. ಸೊ ಬೇಸಿಕಲಿ ಇದೇನ್ ಡಿಜಿಟಲ್ ಖಾತಾ ರಿಲೇಟೆಡ್ ಏನ್ ಅವೇರ್ನೆಸ್ ಇದೆಯಲ್ಲ, ಇದಕ್ಕೆ ಮೇಳ ಮಾಡಬೇಕು. ಈಗ ಮೇಳ ಅಂತಂದ್ರೆ ಆಕ್ಚುಲಿ ಒಂದು ಇವೆಂಟ್ ಆರ್ಗನೈಸ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಓಕೆ, ವ್ಯವಸ್ಥಿತವಾಗಿ ಸಂಘಟಿತ, ಸೊ ಪ್ರಾಪರ್ ಮ್ಯಾನರ್ ನಲ್ಲಿ ಪ್ಲಾನಿಂಗ್ ನಲ್ಲಿ ಇದು ಮಾಡ್ಕೋಬೇಕು. ಸೊ ಇದು ರಿಲೇಟೆಡ್ ಕೆಲವು ಪಾಯಿಂಟ್ಸ್ ಹೇಳಿದ್ದಾರೆ. ಏನು ಅಂತಂದ್ರೆ, ಈಗ ಒಂದು ವಾರ್ಡ್ ಇದೆ, ಓಕೆ, ಅಥವಾ ಒಂದು ರೋಡ್ ಅಂತ ಅನ್ಕೋಬೇಕು, ಅಥವಾ ಒಂದು ಲೇಔಟ್ ಅನ್ಕೋಬೇಕು, ಅಥವಾ ಒಂದು ಅಪಾರ್ಟ್ಮೆಂಟ್ ಕನ್ಸಿಡರ್ ಮಾಡಿ, ರೈಟ್. ಸೊ ಈ ತರ ಒಂದು ಯಾವ್ದಾದ್ರು ಒಂದು ಐಡೆಂಟಿಫೈ ಮಾಡಿ. ಓಕೆ, ಇದರಲ್ಲಿ ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಅಪಾರ್ಟ್ಮೆಂಟ್, ಒಂದು ಲೇಔಟ್ ಇರ್ಬೋದು, ಅಥವಾ ಒಂದು ರೋಡ್ ಇದೆ, ರೋಡ್ ಅಕ್ಕಪಕ್ಕದಲ್ಲಿ ಮನೆ ಇದೆ, ಅಥವಾ ಒಂದು ವಾರ್ಡ್ ಇದೆ, ರೈಟ್. ಸೊ ಈಗ ಉದಾಹರಣೆಗೆ ಒಂದು ಲೇಔಟ್ ಇದೆ. ಸೊ ಈ ಲೇಔಟ್ ನಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಆಕ್ಟಿವ್ ಮೆಂಬರ್ಸ್ ಯಾರು ಗ್ರೂಪ್ ಇರ್ತಾರೆ, ಗ್ರೂಪ್ ಆಕ್ಟಿವ್ ಮೆಂಬರ್ಸ್ ಒಂದು ಗ್ರೂಪ್ ಇರುತ್ತೆ, ರೈಟ್. ಸೊ ಆ ಗ್ರೂಪಿಗೆ ಕೂಡ ನೀವು ಕೋಆರ್ಡಿನೇಟ್ ಮಾಡಬಹುದು, ಹೆಲ್ಪ್ ಮಾಡಬಹುದು, ಅವ್ರದ್ದು ಹೆಲ್ಪ್ ಕೂಡ ನೀವು ತಕೋಬಹುದು ಡಿಜಿಟಲ್ ಖಾತಾ ಮಾಡಿಸ್ಕೋಬೇಕು ಅಂತ. ಸೊ ಆ ಲೇಔಟ್ ನಲ್ಲಿ ನೀವು ಪಬ್ಲಿಸಿಟಿ ಮಾಡಬಹುದು, ಕೋಆರ್ಡಿನೇಟ್ ಮಾಡಬಹುದು, ಅವ್ರ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿಬಿಟ್ಟು ಈ ಖಾತಾ ಅಭಿಯಾನ ನೀವು ಮಾಡಬಹುದು ಅಂತ ಇದು ಫಸ್ಟ್ ಪಾಯಿಂಟ್ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸದರಿ ವಾರ್ಡ್ ಅಥವಾ ಬೀದಿಗಳ ಅಪಾರ್ಟ್ಮೆಂಟ್ ಲೇಔಟ್ ನಲ್ಲಿ ಈ ಖಾತಾ ಈಗ ಏನ್ ಹೇಳ್ತಾ ಇದೆ ಅಂದ್ರೆ, ಇದೀಗ ಒಂದು ಉದಾಹರಣೆಗೆ ನಾವು ಒಂದು ಲೇಔಟ್ ತಗೊಂಡೆ. ಸೊ ಇಲ್ಲಿ ನೀವು ಐಡೆಂಟಿಫೈ ಮಾಡಬೇಕು ಯಾವ್ಯಾವ ಆಸ್ತಿಗಳಿಗೆ ಡಿಜಿಟಲ್ ಖಾತಾ ಇಲ್ಲ ಅಂತ. ಓಕೆ, ಸೊ ಅದ್ರದ್ದು ಏನ್ ಮಾಡಿ, ಒಂದು ಲಿಸ್ಟ್ ಪ್ರಿಪೇರ್ ಮಾಡಿ, ಒಂದು ಪಟ್ಟಿ ಮಾಡಬೇಕು ಅಂತ. ಸೊ ಇವು ಪ್ರಾಪರ್ಟೀಸ್ಗೆ ಡಿಜಿಟಲ್ ಖಾತಾ ಇಲ್ಲ ಅಂತ, ಸೊ ದಟ್ ಈಸಿ ಆಗುತ್ತೆ ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಅಂತ. ಓಕೆ, ಸೊ ಈಗ ನೋಡಿ ಫಸ್ಟ್ ಈಗ ಇದು ಪಾಯಿಂಟ್ ಅಂತಂದ್ರೆ ಲಿಸ್ಟ್ ಪ್ರಿಪೇರ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಅಥರೈಸ್ ಪ್ರಾಪರ್ಟೀಸ್ಗೆ, ಅನ್ಅಥರೈಸ್ ಪ್ರಾಪರ್ಟೀಸ್ಗೆ ಮಾಡ್ಕೋಬೇಕು ಡಿಜಿಟಲ್ ಖಾತಾ ಅಂತಂದ್ರೆ ಇವೆಲ್ಲ ಇನ್ಫಾರ್ಮೇಶನ್ ಇದೆಯಲ್ಲ, ಇದು ಶೇರ್ ಮಾಡಬೇಕು, ಸೊ ದಟ್ ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ಡೇಟ್ ಅನ್ನ ಫೈನಲೈಸ್ ಮಾಡ್ಕೋಬೇಕು. ಸೊ ಈ ಡೇಟಿಗೆ ಇವೆಂಟ್ ಆರ್ಗನೈಸ್ ಮಾಡಬೇಕು, ಮೇಳ ಆರ್ಗನೈಸ್ ಮಾಡಬೇಕು. ಅವಾಗ ಕರೆಕ್ಟ್ ನಂಬರ್ಸ್ ನಲ್ಲಿ ಕಂಪ್ಯೂಟರ್ಸ್ ಇಟ್ಕೋಬೇಕು, ಪ್ರಿಂಟರ್ಸ್ ಇಟ್ಕೋಬೇಕು, ಸೊ ದಟ್ ಎಲ್ಲ ಪಬ್ಲಿಕ್ಕಿಗೆ ಅದು ಈಸಿ ಆಗುತ್ತೆ ಅಂಡ್ ವೇಟಿಂಗ್ ಟೈಮ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕು. ಇಫ್ ಇಂಟರ್ನೆಟ್ ಕನೆಕ್ಷನ್, ಮೇನ್ ಇಂಟರ್ನೆಟ್ ಕನೆಕ್ಷನ್ ಫೇಲ್ ಆಯ್ತು ಅಂತಂದ್ರೆ ಬ್ಯಾಕಪ್ ಕೂಡ ಇರಬೇಕು, ಸೊ ದಟ್ ಡಿಲೇ ಆಗಬಾರ್ದು ಅಂತ. ಓಕೆ, ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಬೇಸಿಕಲಿ ಕೂಡೋದು ಒಂದು ವ್ಯವಸ್ಥೆ ಮಾಡ್ಕೋಬೇಕು, ಸೊ ದಟ್ ವೇಟಿಂಗ್ ಮಾಡ್ಬೋದು, ಅವರು ಕೂತ್ಕೊಳ್ಳಿ, ಅಥವಾ ವೇಟಿಂಗ್ ರೂಮ್ಸ್, ಯಾರು ಎಲ್ಡರ್ಸ್ ಇರ್ತಾರೆ ಅವರಿಗೆ ಒಂದು ವೇಟಿಂಗ್ ಮಾಡ್ಲಿಕ್ಕೆ ಒಂದು ಚೇರ್ಸ್ ಇರಬೇಕು. ಸೊ ಇದು ಕೂಡ ಒಂದು ಫೆಸಿಲಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಮುಖಾಂತರ ನೀವು ಟೋಕನ್ ನಂಬರ್ ಕೊಡ್ಬೋದು. ಬ್ಯಾಂಕ್ ನಲ್ಲಿ ಆ ತರ ಟೋಕನ್ ನಂಬರ್ ಕೊಡ್ತಾರಲ್ಲ, ಆ ತರ ಟೋಕನ್ ನಂಬರ್ ಇಶ್ಯೂ ಮಾಡಿ ಅಂಡ್ 1 by 1 ನೀವು ಪ್ರೊಸೆಸ್ ಮಾಡ್ಬೋದು. ಯಾರ್ಯಾರು ಪಬ್ಲಿಕ್ ಬರ್ತಾರೆ ಅವರಿಗೆ ಈ ಖಾತಾ ರಿಲೇಟೆಡ್ ನೀವು ಇನ್ಫಾರ್ಮೇಶನ್ ಶೇರ್ ಮಾಡ್ಬೋದು. ಸೊ ಇದು ಈ ತರ ಒಂದು ಪ್ರಾಪರ್ ಪ್ಲಾನಿಂಗ್ ನಲ್ಲಿ ಒಂದು ಮಾಡ್ಕೋಬೇಕು, ಮೇಳ ಆರ್ಗನೈಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಲಾಸ್ಟಿಗೆ ಏನ್ ಹೇಳ್ತಾ ಇದೆ ನೋಡಿ, ಸೊ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಏನು ಅಂತಂದ್ರೆ 3 months ಟೈಮ್ ಒಳಗಡೆ ಇದು ಮುಗಿಬೇಕು. 10th May 2025, 10/5/2025ಗೆ ಇದು ಮುಗಿಬೇಕು. ಸೊ ಇದು ಯಶಸ್ವಿ ಮಾಡಿ, ಅದು ಸಕ್ಸಸ್ಫುಲ್ ಮಾಡಿ ಅಂತ ಒಂದು ಇನ್ಸ್ಟ್ರಕ್ಷನ್ಸ್ ಈ ತರ ಹೇಳಿದ್ದಾರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ. ಓಕೆ, ಸೊ ಎಲ್ಲಾ ವಿಡಿಯೋಸ್ ಅರ್ಬನ್ ಪ್ರಾಪರ್ಟಿ, ನಗರ ಪ್ರದೇಶಗಳ ರಿಲೇಟೆಡ್ ಈ ವಿಡಿಯೋಸ್ ಈ ಪ್ಲೇ ಲಿಸ್ಟ್ ನಲ್ಲಿ ಸಿಗುತ್ತೆ. ಅರ್ಬನ್ ಪ್ರಾಪರ್ಟಿ ಅಂತ ಮಾಡಿದೀನಿ, ಇದ್ರ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲಾ ವಿಡಿಯೋಸ್ ನೋಡಬಹುದು. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.